ಈ ಜಾಹೀರಾತಿನ ಬಗ್ಗೆ ನಾವು ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದೇ ಜಾಹೀರಾತನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ನಮ್ದೇನು ತಕರಾರು ಇರ್ತಾ ಇರ್ಲಿಲ್ಲ. ಹೇಳಿದ್ರಲ್ಲ. ಅಲ್ಲ, ಹೇಳ್ತೇನೆ, ಒಂದೇ ನಿಮಿಷ ಮುಗಿಸ್ತೇನೆ. ನಮ್ಮ ತಕರಾರು ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಇವತ್ತೇನು ಜಾಹೀರಾತು ಕೊಟ್ಟಿದೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇದೆ. ಈ ಉದಾಹರಣೆಗೆ ಹೇಳೋದಾದ್ರೆ, ಮನ್ರೇಗಾದಲ್ಲಿ ದೇಶದ ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಮಾಡಬಹುದಾಯ್ತು, ಈಗ ಹೇಗೆ ಅಂತ ಬರ್ತದೆ. ಈಗ ಆಗಿಲ್ಲ. ಯಾವ ಹಳ್ಳಿಯಲ್ಲಿ ಏನ್ ಕೆಲಸ ಆಗಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ. ಈ ರೀತಿ ತಪ್ಪು ಮಾಹಿತಿಗಳನ್ನು ಇದ್ರಲ್ಲಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಹೇಳಿರುವಂತದ್ದು, ಯಾವುದೇ ತೀರ್ಮಾನವೂ ಕೂಡ ಗ್ರಾಮ ಸಭೆಗಳಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ತೀರ್ಮಾನ ಆಗಬೇಕು ಅನ್ನೋದೇ ಅಲ್ಲೂ ಕೇಂದ್ರ ಸರ್ಕಾರ ಕಾಯ್ದೆಯಲ್ಲಿ ಬಂದಿರುವಂತದ್ದು. ನಾನೇನ್ ಹೇಳಕ್ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಈ ಸರ್ಕಾರದ ದುರುದ್ದೇಶ ಇದೆ. ಇದು ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡತಕ್ಕಂಥ ಒಂದು ಜಾಹೀರಾತು. ಇದು ಇವತ್ತು ಈ ರೀತಿ ಒಂದು ರೀತಿ ತಪ್ಪು ಸಂದೇಶನ ಕೊಡ್ತಕ್ಕಂಥ, ಜನರನ್ನ ಎತ್ತಿ ಕಟ್ಟುವಂತ ಕೆಲಸ ಇತ್ತು. ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದಿಂದ ಈ ರೀತಿ ಪೋಲ್ ಮಾಡಿ ಈ ರೀತಿ ಜಾಹೀರಾತನ್ನು ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಎರಡನೇದಾಗಿ, ಇವರು ಇವತ್ತೇನು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನರೇಂದ್ರ ಮೋದಿಜಿಯವರು ಅವರು ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ನಿಂತು ಮಾತನಾಡಬೇಕಾದ್ರೆ, ಈ ದೇಶದಲ್ಲಿ ದೇವಾಲಯಗಳಿಗಿಂತ ಶೌಚಾಲಯಗಳು ಮುಖ್ಯ ಅಂತೇಳಿ ಇವತ್ತು 1.5 ಕೋಟಿ ಇಡೀ ದೇಶದಲ್ಲಿ ಶೌಚಾಲಯವನ್ನು ಕಟ್ಟಿಸುವಂತ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಆದ್ರೆ ಇವರು ಮಹಾತ್ಮ ಗಾಂಧಿ ಅವರ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ 500 ಮೀಟರ್ಗೆ ಮೆಡಿಕಲ್ ಶಾಪ್ ಸಿಗುತ್ತಲ್ಲ ಗೊತ್ತಿಲ್ಲ, ಆದ್ರೆ ವೈನ್ ಶಾಪ್ ಅಂತೂ ಸಿಗ್ತದೆ. ಆ ರೀತಿ ಸರ್ಕಾರ ನೀತಿಯನ್ನು ಅನುಸರಿಸ್ತಾ ಇದೆ. ಆದ್ರೆ ಈ ರೀತಿ ಸಭಾಧ್ಯಕ್ಷರೇ, ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ, ಟೆಕ್ನಿಕಲ್ ಅವ್ರು ಏನಿದೆ ವಾದ ಮಾಡ್ಲಿ, ಆದ್ರೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ ತಪ್ಪು. ಈ ಜಾಹೀರಾತಿನ ಬಗ್ಗೆ ನಾವು ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದೇ ಜಾಹೀರಾತನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ನಮ್ದೇನು ತಕರಾರು ಇರ್ತಾ ಇರ್ಲಿಲ್ಲ. ಹೇಳಿದ್ರಲ್ಲ. ಅಲ್ಲ, ಹೇಳ್ತೇನೆ, ಒಂದೇ ನಿಮಿಷ ಮುಗಿಸ್ತೇನೆ. ನಮ್ಮ ತಕರಾರು ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಇವತ್ತೇನು ಜಾಹೀರಾತು ಕೊಟ್ಟಿದೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇದೆ. ಈ ಉದಾಹರಣೆಗೆ ಹೇಳೋದಾದ್ರೆ, ಮನ್ರೇಗಾದಲ್ಲಿ ದೇಶದ ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಮಾಡಬಹುದಾಯ್ತು, ಈಗ ಹೇಗೆ ಅಂತ ಬರ್ತದೆ. ಈಗ ಆಗಿಲ್ಲ. ಯಾವ ಹಳ್ಳಿಯಲ್ಲಿ ಏನ್ ಕೆಲಸ ಆಗಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ. ಈ ರೀತಿ ತಪ್ಪು ಮಾಹಿತಿಗಳನ್ನು ಇದ್ರಲ್ಲಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಹೇಳಿರುವಂತದ್ದು, ಯಾವುದೇ ತೀರ್ಮಾನವೂ ಕೂಡ ಗ್ರಾಮ ಸಭೆಗಳಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ತೀರ್ಮಾನ ಆಗಬೇಕು ಅನ್ನೋದೇ ಅಲ್ಲೂ ಕೇಂದ್ರ ಸರ್ಕಾರ ಕಾಯ್ದೆಯಲ್ಲಿ ಬಂದಿರುವಂತದ್ದು. ನಾನೇನ್ ಹೇಳಕ್ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಈ ಸರ್ಕಾರದ ದುರುದ್ದೇಶ ಇದೆ. ಇದು ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡತಕ್ಕಂಥ ಒಂದು ಜಾಹೀರಾತು. ಇದು ಇವತ್ತು ಈ ರೀತಿ ಒಂದು ರೀತಿ ತಪ್ಪು ಸಂದೇಶನ ಕೊಡ್ತಕ್ಕಂಥ, ಜನರನ್ನ ಎತ್ತಿ ಕಟ್ಟುವಂತ ಕೆಲಸ ಇತ್ತು. ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದಿಂದ ಈ ರೀತಿ ಪೋಲ್ ಮಾಡಿ ಈ ರೀತಿ ಜಾಹೀರಾತನ್ನು ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಎರಡನೇದಾಗಿ, ಇವರು ಇವತ್ತೇನು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನರೇಂದ್ರ ಮೋದಿಜಿಯವರು ಅವರು ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ನಿಂತು ಮಾತನಾಡಬೇಕಾದ್ರೆ, ಈ ದೇಶದಲ್ಲಿ ದೇವಾಲಯಗಳಿಗಿಂತ ಶೌಚಾಲಯಗಳು ಮುಖ್ಯ ಅಂತೇಳಿ ಇವತ್ತು 1.5 ಕೋಟಿ ಇಡೀ ದೇಶದಲ್ಲಿ ಶೌಚಾಲಯವನ್ನು ಕಟ್ಟಿಸುವಂತ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಆದ್ರೆ ಇವರು ಮಹಾತ್ಮ ಗಾಂಧಿ ಅವರ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ 500 ಮೀಟರ್ಗೆ ಮೆಡಿಕಲ್ ಶಾಪ್ ಸಿಗುತ್ತಲ್ಲ ಗೊತ್ತಿಲ್ಲ, ಆದ್ರೆ ವೈನ್ ಶಾಪ್ ಅಂತೂ ಸಿಗ್ತದೆ. ಆ ರೀತಿ ಸರ್ಕಾರ ನೀತಿಯನ್ನು ಅನುಸರಿಸ್ತಾ ಇದೆ. ಆದ್ರೆ ಈ ರೀತಿ ಸಭಾಧ್ಯಕ್ಷರೇ, ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ, ಟೆಕ್ನಿಕಲ್ ಅವ್ರು ಏನಿದೆ ವಾದ ಮಾಡ್ಲಿ, ಆದ್ರೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ ತಪ್ಪು